ನಮಸ್ಕಾರ ಸ್ನೇಹಿತರೆ, ಪ್ರಜ್ಞಾ ದಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ಏನೇ ಹೇಳಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋ ಗಾದೆ ಮಾತು ಇಲ್ಲಿ ಅರ್ಥಪೂರ್ಣ ಅನ್ನಿಸುತ್ತೆ. ಕನ್ನಡ ಭಾಷೆಯ ಶಕ್ತಿ ಆಗಿದೆ ನೋಡಿ. ನಾವೀಗ ಮಾತಾಡ್ತಾ ಇರೋದು ಪಾಕಿಸ್ತಾನದ ಬಗ್ಗೆ. ಅಯ್ಯೋ ಮಾರಾಯ, ಕನ್ನಡದ ಗಾದೆ ಮಾತಿಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಅಂತೀರಾ? ಹೌದು, ಸಂಬಂಧ ಇದೆ. ಮಾಡಿದುಣ್ಣೋ ಮಾರಾಯ ಅನ್ನೋ ಗಾದೆ ಮಾತನ್ನ ತಾವೆಲ್ಲರೂ ಕೇಳೇ ಇರ್ತೀರಾ ಅನಿಸುತ್ತೆ. ಪಾಕಿಸ್ತಾನದ ಪರಿಸ್ಥಿತಿಯು ಅದೇ ಆಗಿದೆ ನೋಡಿ. ಧರ್ಮಾಧಾರಿತವಾಗಿ ತಮ್ಮದೇ ದೇಶವನ್ನು ಸೃಷ್ಟಿಸಿಕೊಂಡು ಭಾರತದಿಂದ ಬೇರಾದ ಪಾಕಿಸ್ತಾನ ಅಭಿವೃದ್ಧಿಗಿಂತ ಅರಾಜಕತೆಯನ್ನೇ ಕಂಡಿದ್ದೆ ಹೆಚ್ಚು. ಹಣದ ಆಸೆಗೆ ಭಯೋತ್ಪಾದಕರ ಕಾರ್ಖಾನೆಯಾಗಿ ಪರಿವರ್ತನೆಯಾದ ಪಾಕಿಸ್ತಾನಕ್ಕೆ ಅದೇ ಭಯೋತ್ಪಾದಕರು ಇವತ್ತು ಬಗ್ಗಲ ಮುಳ್ಳಾಗಿದ್ದಾರೆ. ನಿರಂತರವಾದ ಭಯೋತ್ಪಾದಕರ ದಾಳಿಗೆ ಅಮಾಯಕರು ಸಾವಿಗೀಡಾದರೆ ಇತ್ತ ಬದುಕುಳಿದವರ ಜೀವನ ಮೂರಾಬಟ್ಟೆಯಾಗಿ ಬಿಟ್ಟಿದೆ. ಒಂದು ಕಡೆ ಜೀವನಾವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿದ್ದರೆ, ಇನ್ನೊಂದು ಕಡೆ ರಾಜಕೀಯ ಅಸ್ಥಿರತೆ, ಮತ್ತೊಂದು ಕಡೆ ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾಗಳಲ್ಲಿನ ಸ್ವತಂತ್ರ ಹೋರಾಟಗಳು ಇವೆಲ್ಲವೂ ಪಾಕಿಸ್ತಾನವನ್ನು ಹೈರಾಣಾಗಿಸಿವೆ. ಇದೆಲ್ಲ ಏನೇ ಇರಲಿ ಸ್ನೇಹಿತರೆ, ನಾವು ಇವತ್ತು ಮಾತಾಡ್ತಿರೋ ವಿಷಯ ಇವೆಲ್ಲಕ್ಕಿಂತ ಮಹತ್ವವಾದದ್ದು. ಪಾಕಿಸ್ತಾನದಲ್ಲಿ ಕಳೆದೆರಡು ವರ್ಷಗಳಿಂದ ಮುಸುಕುದಾರಿ ಬಂದೂಕುದಾರಿಗಳು ನಡೆಸುತ್ತಿರುವ ಭಯೋತ್ಪಾದಕರ ಮಾರಣ ಹೋಮದ ಬಗ್ಗೆ. ಅಚ್ಚರಿಯ ಸಂಗತಿ ಏನು ಗೊತ್ತಾ ಸ್ನೇಹಿತರೆ, ಈ ಎಲ್ಲ ಭಯೋತ್ಪಾದಕರು ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಲೀಸ್ಟ್ನಲ್ಲಿ ಇರೋರು. ಸ್ನೇಹಿತರೆ, ಇತ್ತೀಚೆಗಷ್ಟೇ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥನಾದ ಹಾಫಿಜ್ ಸಯ್ಯದ್ ಮತ್ತು ಆತನ ಬಲಗೈ ಬಂಟನ ಮೇಲೆ ಈ ಬಂದೂಕುದಾರಿಗಳು ದಾಳಿಯನ್ನು ಮಾಡಿದ್ರು. ಈ ದಾಳಿಯಲ್ಲಿ ಹಾಫಿಜ್ ಸಯ್ಯದ್ನ ಬಲಗೈ ಬಂಟ ಅಬು ಕತಲ್ ಸಾವಿಗೀಡಾದರೆ ಹಾಫಿಜ್ ಸಯ್ಯದ್ ಗಂಭೀರವಾಗಿ ಗಾಯಗೊಂಡಿದ್ದ. ಮತ್ತೆ ಮೊನ್ನೆ ಲಷ್ಕರ್ ಎ ತೊಯ್ಬಾದ ಹಣದ ವ್ಯವಹಾರವನ್ನು ನೋಡ್ಕೊಳ್ತಿದ್ದ ಅಬುಲ್ ಕಾರಿ ರೆಹಮಾನ್ ಇದೇ ಬಂದೂಕುದಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಸ್ನೇಹಿತರೆ, ಇಲ್ಲಿಯವರೆಗೂ ಪಾಕಿಸ್ತಾನದಲ್ಲಿ 25ಕ್ಕೂ ಹೆಚ್ಚು ಭಾರತಕ್ಕೆ ಬೇಕಾದಂತಹ ಭಯೋತ್ಪಾದಕರು ಈ ಬಂದೂಕುದಾರಿಗಳ ದಾಳಿಗೆ ಸಾವಿಗೀಡಾಗಿದ್ದಾರೆ. ಯಾರು ಈ ಮುಸುಕುದಾರಿ ಬಂದೂಕುದಾರಿಗಳು? ಇವತ್ತಿನ $1 ಮಿಲಿಯನ್ ಪ್ರಶ್ನೆ ಇದೆ. ಸ್ನೇಹಿತರೆ, ಕೆಲವರು ಈ ಬಂದೂಕುದಾರಿಗಳನ್ನ ಪಾಕಿಸ್ತಾನದ ಇತರೆ ಭಯೋತ್ಪಾದಕ ಸಂಘಟನೆಗಳ ಸದಸ್ಯರು ಅಂದರೆ ಇತ್ತ ಪಾಕಿಸ್ತಾನ ಮಾತ್ರ ಇದು ಭಾರತದ ಗುಪ್ತಚರ ಸಂಸ್ಥೆ ರಾನ ಸಂಚು ಅಂತ ದೂರ್ತಾ ಇದೆ. ಇದು ಸತ್ಯವಾದರೆ ಇದಕ್ಕಿಂತ ಹೆಮ್ಮೆ ಪಡುವಂತಹ ವಿಷಯ ಬೇರೊಂದಿಲ್ಲ ನೋಡಿ. ಯಾಕಂದ್ರೆ ಇಲ್ಲಿಯವರೆಗೂ ಡಿಫೆನ್ಸಿವ್ ಆಗಿ ಕಾರ್ಯಾಚರಣೆ ಮಾಡುತ್ತಿದ್ದಂತಹ ಭಾರತದ ರಕ್ಷಣಾ ವ್ಯವಸ್ಥೆ ಇಂದು ಅಫೆನ್ಸಿವ್ ಆಗಿ ಕಾರ್ಯಾಚರಣೆ ಮಾಡೋದನ್ನ ಪ್ರಾರಂಭಿಸಿದೆ. ಇವತ್ತು ಪಾಕಿಸ್ತಾನ ಎದುರಿಸ್ತಿರುವಂತಹ ಸವಾಲುಗಳು ಒಂದೇ ಎರಡೇ. ಒಂದು ಕಡೆ ರಾಜಕೀಯ ಅಸ್ಥಿರತೆ, ಆರ್ಥಿಕ ಸಂಕಷ್ಟಗಳು, ಇನ್ನೊಂದು ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೈನಿಕರ ಮೇಲೆ ನಡೆಸುತ್ತಿರುವಂತಹ ದಾಳಿಗಳು. ಇವೆಲ್ಲವೂ ಇವತ್ತು ಪಾಕಿಸ್ತಾನದ ISI ಸೇನೆ ಮತ್ತು ರಾಜಕೀಯ ಮುಖಂಡರ ನಿದ್ದೆಗೆಡಿಸಿದೆ. ಇವೆಲ್ಲದರ ನಡುವೆ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ದೇ ಆದರೆ ಇನ್ನು ಒಂದೆರಡು ವರ್ಷಗಳಲ್ಲಿ ಪಾಕಿಸ್ತಾನ ಛಿದ್ರವಾಗಿ ಸ್ವತಂತ್ರ ದೇಶಗಳು ಹುಟ್ಟಿಕೊಳ್ಳೋದರಲ್ಲಿ ಸಂದೇಹವಿಲ್ಲ. ಏನೇ ಇರಲಿ, ಈ ಎಲ್ಲ ಬೆಳವಣಿಗೆಗಳು ಭಾರತದ ರಾಜತಾಂತ್ರಿಕ ನೀತಿಗಳಿಗೆ ಸಿಕ್ಕ ಯಶಸ್ಸು ಅಂದರೆ ತಪ್ಪಲ್ಲ. ನಮ್ಮ ಆಶಯ ಇಷ್ಟೇ, ಪಾಕಿಸ್ತಾನದಲ್ಲಿರೋ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು. ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿರೋ ಭಯೋತ್ಪಾದಕರು ನಿರ್ನಾಮವಾಗಬೇಕು ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಬೆಳವಣಿಗೆಗಳು ನಡೆದರೂ ಅದನ್ನು ತಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಕೊನೆಯದಾಗಿ ಪ್ರಜ್ಞಾ ದಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ.